ಓಂ ನಮೋ ನಾರಾಯಣಾಯ. ಹೆಜ್ಜೆಗೊಂದು ಕತೆ ಸಾಮ್ಯಕೋಟಿ ಜೊತೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ನನ್ನ ಪುಟ್ಟ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಈ ಕತೆಗಳ ಪಯಣದಲ್ಲಿ ನೀವು ಸಹ ಭಾಗಿಗಳಾಗಿ. ಕತೆಗಳು ನಮ್ಮ ಕಲ್ಪನೆಗೆ ಬಣ್ಣ ಬಳಿಯುವಂತಹ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಹೊಸ ಹೊಸ ಕತೆಗಳು ನಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ತೆಗಿತಾ ಹೋಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಿವರಾತ್ರಿ, ಶಿವನ ಆರಾಧನೆಯ ರಾತ್ರಿ. ಅಷ್ಟೇ ಅಲ್ಲ, ಶಿವ ಅಂದ ತಕ್ಷಣ ಭೋಲೇನಾಥ, ಆತ ಭಕ್ತರು ಏನೇ ಕೇಳಿದ್ರೂ ಸಹ ಕೊಟ್ಬಿಡ್ತಾನಂತೆ. ಹೌದಾ, ಕೊಟ್ಬಿಡ್ತಾನ ಅಂತ ಅನ್ನೋದಕ್ಕೆ ಹೌದು ರೀ, ಅವನು ಎಲ್ಲವನ್ನ ಕೊಡ್ತಾ ಇರ್ತಾನೆ. ಆದರೆ ನಂದಿಯ ಹಾಗೆ ಕಾಯುವಂತಹ ತಾಳ್ಮೆ ನಮ್ಮಲ್ಲಿರಬೇಕು. ಯಾರು ಈ ನಂದಿ ಅಲ್ವಾ? ಇವತ್ತು ನಂದಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಯಾಕೆ ಅಂದರೆ ಶಿವನ ವಾಹನ ನಂದಿ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅಷ್ಟೇ ಅಲ್ಲ, ಅವನು ನಮ್ಮ ಕಾಯುವಿಕೆಯ ಪ್ರತಿರೂಪ ಅಂತ ಹೇಳ್ತಾ ಹೋಗ್ತಾರೆ. ಶಿವ ಹಾಗೂ ನಂದಿಯದು ಒಂದು ರೀತಿಯ ಅವಿನಾಭಾವ ಸಂಬಂಧ. ಹೌದು, ಶಿವನ ಪರಮ ಭಕ್ತ ನಂದಿ. ಎಲ್ಲರಿಗೂ ಅದು ತಿಳಿದಿದೆ. ನಂದಿಯು ಶಿವನ ಭಕ್ತನ ಹಿಂದೆ, ಅಂದರೆ ಅವನು ಭಕ್ತನಾಗುವ ಹಿಂದೆ ಒಂದು ರೋಚಕವಾದ ಕತೆ ಇದೆ. ತುಂಬ ಜನಕ್ಕೆ ಈ ಕತೆ ಗೊತ್ತಿಲ್ಲ ಅಂದ್ಕೊಂಡು ಈ ಕಥೆಯನ್ನು ನಾನು ತಗೊಂಬಂದೆ. ಶಿಲಾಧರ ಅನ್ನೋ ಒಬ್ಬ ಋಷಿ ಇರ್ತಾರೆ. ಆ ಋಷಿ ಶಿವನ ಪರಮ ಭಕ್ತ. ಆದರೆ ಶಿಲಾಧರನಿಗೆ ಮಕ್ಕಳಿರೋದಿಲ್ಲ. ಹಾಗಾಗಿ ಅವನಿಗೂ ಒಂದು ಪುತ್ರ ಸಂತಾನದ ಆಸೆ ಆಗತ್ತೆ. ಅಂದರೆ ನನಗೂ ಸಹ ಒಂದು ಪುತ್ರ ಸಂತಾನ ಬೇಕು ಅಂತ ಆಸೆ ಆಗುತ್ತೆ. ಹಾಗಾಗಿ ಶಿವನನ್ನು ಕುರಿತು ಘೋರ ತಪಸ್ಸನ್ನು ಮಾಡ್ತಾನೆ. ಆ ತಪಸ್ಸಿಗೆ ಮೆಚ್ಚಿದ ಶಿವ ಶಿಲಾಧರನು ಏನು ಬೇಕು ಅಂತ ಕೇಳಿದಾಗ ಶಿಲಾಧರ ಹೇಳ್ತಾರೆ, ನನಗೆ ಪುತ್ರ ಪ್ರಾಪ್ತಿ ಬೇಕು ಅಂತ. ಶಿವ ತಥಾಸ್ತು ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಶಿಲಾಧರನ ಸಂತೋಷವಾಗಿ ಮನೆ ಕಡೆ ಹೊರಡ್ತಾನೆ. ಆ ರೀತಿ ಮನೆ ಕಡೆಗೆ ಬರಬೇಕಾದ್ರೆ ಒಂದು ದಿನ ಏನಾಗುತ್ತೆ, ದಿನನಿತ್ಯ ಕರ್ಮಗಳನ್ನು ಮುಗಿಸಿ ಅವನು ಹೊಲದ ಬದಿಯಲ್ಲಿ ನಡೆದುಕೊಂಡು ಬರಬೇಕಾದ್ರೆ ಬೇಲಿ ಬದಿ ಅವನಿಗೆ ಒಂದು ಪುಟ್ಟ ಮಗು ಅಳ್ತಾ ಇರೋದು ಕೇಳುತ್ತೆ. ಏನಪ್ಪ ಇದು, ಮಗು ಅಳ್ತಾ ಇದೆ ಅಂತ ನೋಡಿದಾಗ ತುಂಬ ತೇಜಸ್ಸಿನಿಂದ ಕೂಡಿದ ಸೂರ್ಯನ ಹಾಗೆ ಕಾಣಿಸ್ತಾ ಇರ್ತಾನೆ. ಋಷಿಯು ಆ ಮಗುವನ್ನು ಮನೆಗೆ ತೆಗೆದುಕೊಂಡು ಬಂದು ಆತನಿಗೆ ನಂದಿ ಅಂತ ನಾಮಕರಣ ಮಾಡ್ತಾರೆ. ಅಷ್ಟೇ ಇಲ್ಲ, ಆ ಮಗು ಎಷ್ಟು ಮುದ್ದಾಗಿರುತ್ತಪ್ಪ ಅಂದರೆ ಒಂಥರ ಯಾರೂ ಸಹ ಅದನ್ನು ನೋಡಿದ ತಕ್ಷಣ ಮುದ್ದಿಸ್ಬೇಕು ಅನ್ನೋಷ್ಟು ಮುದ್ದಾಗಿರುತ್ತೆ. ಅಷ್ಟೇ ಅಲ್ಲದೆ ಆ ನಂದಿ ತಂದೆಯ ವಾಕ್ಯ ಪರಿಪಾಲಕನಾಗಿರ್ತಾನೆ. ಹಾಗೆಯೇ ಅವನು ಪ್ರತಿಯೊಂದು ಕೆಲಸದಲ್ಲೂ ಸಹ ಬಹಳ ಚುರುಕಾಗಿರ್ತಾನೆ. ಈ ರೀತಿ ಇರೋದ್ರ ಜೊತೆಗೆ ತಂದೆಗೆ ಒಂದು ರೀತಿ ಗರ್ವ. ಅಂದರೆ ಅಯ್ಯೋ, ನನ್ನ ಮಗ ನಾನು ಏನು ಹೇಳಿದ್ರೂ ಮಾಡ್ತಾನೆ, ಅಥವಾ ತಂದೆಗೆ ತಕ್ಕ ಮಗ ಅಂತ ಏನು ಹೇಳ್ತಾ ಹೋಗ್ತಾರೆ, ಆ ರೀತಿ ನಂದಿ ಇರ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆಯೇ ನಂದಿಯನ್ನು ಕಂಡಿದ ತಕ್ಷಣ ಅವರಪ್ಪಂಗೆ ಒಂದು ರೀತಿ ಗರ್ವ ಇರುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ, ಯಾರೇ ಬಂದರೂ ಸಹ ಮಗನ ಬಗ್ಗೆ ತುಂಬ ಹೊಗಳ್ಕೊಳ್ತಾ ಇರ್ತಾರೆ. ಈ ರೀತಿ ಅವ್ರ ಮನೆಗೆ ಒಂದು ಸಲ ಮಿತ್ರ ಮತ್ತು ವರುಣ ಅನ್ನೋ ಇಬ್ಬರು ಮಹಾನ್ ತಪಸ್ವಿಗಳು ಬರ್ತಾರೆ. ಆ ರೀತಿ ಬಂದಾಗ ಮಗನ ಬಗ್ಗೆ ಹೊಗಳಿಕೆಯ ಜೊತೆ ಮಗನ ಕೆಲಸವನ್ನು ನೋಡಿ ಅವರಿಬ್ಬರಿಗೂ ತುಂಬ ಖುಷಿಯಾಗತ್ತೆ. ಇನ್ನೇನು ಅವರು ಹೊರಡಬೇಕು ಅನ್ಬೇಕಾದ್ರೆ ಮಗ ಅವರಿಬ್ಬರ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾರೆ. ಆ ರೀತಿ ನಮಸ್ಕಾರ ಮಾಡಿದಾಗ ನಂದಿಗೆ ಆಯುಷ್ಮಾನ್ ಭವ ಅಂತ ಹೇಳೋದಕ್ಕೆ ಅವರಿಬ್ಬರು ಯಾಕೋ ಹಿಂಜರಿತಾರೆ. ಏನಾಯಿತು ಅಂತ ಗೊತ್ತಾಗೋದಿಲ್ಲ. ತಂದೆಗೆ ಆತಂಕ ಆಗುತ್ತೆ, ನನ್ನ ಮಗ ಏನಾದರೂ ತಪ್ಪು ಮಾಡಿದ್ನಾ ಅಂತ. ಆಗ ಏನೂ ಗೊತ್ತಾಗೋದಿಲ್ಲ. ಆದರೆ ತಂದೆಗೆ ಕಳವಳ ಇದ್ದೇ ಇರುತ್ತೆ ಅಲ್ವಾ. ಮಗ ಹೋದ್ಮೇಲೆ ಅವರಿಬ್ಬರ ಬಳಿ ಕೇಳ್ತಾರೆ, ನನ್ನ ಮಗ ಏನಾದರೂ ತಪ್ಪು ಮಾಡಿದ್ನಾ, ನಿಮ್ಮ ಆರೈಕೆಯಲ್ಲಿ ಏನಾದರೂ ತಪ್ಪು ಮಾಡಿದ್ನಾ ಈ ರೀತಿ. ಆವಾಗ ಅವರಿಬ್ಬರು ಹೇಳ್ತಾರೆ, ಇಲ್ಲ, ನಿನ್ನ ಮಗ ನನಗೆ ತುಂಬ ಚೆನ್ನಾಗಿ ಆರೈಕೆಯನ್ನು, ಅತಿಥಿ ಸತ್ಕಾರವನ್ನು ಮಾಡಿದ್ರು. ಆದರೆ ನಿನ್ನ ಮಗನಿಗೆ ಆಯುಷ್ಮಾನ್ ಭವ ಅಂತ ಹೇಳಬೇಕಾದ್ರೆ ನಾವು ಹಿಂಜರಿದ್ವಿ. ಯಾಕೆ ಅಂತ ಅಂದರೆ ನಿನ್ನ ಮಗ ಅಲ್ಪಾಯುಷಿ ಅಂತ ಹೇಳ್ತಾರೆ.
ಇದನ್ನು ಕೇಳಿದ ತಂದೆಗೆ ಬಹಳ ನೋವಾಗುತ್ತೆ. ನೋವಾದಾಗ ಆದರೂ ತಪಸ್ವಿಗಳು, ಋಷಿಗಳು ಏನಾದರೂ ಒಂದು ಮಾರ್ಗವನ್ನು ಹುಡುಕಲೇಬೇಕು ಅಂತ ಹೇಳಿ ನಂದಿಗೆ ನೀನು ಶಿವನನ್ನು ಕುರಿತು ತಪಸ್ಸು ಮಾಡು, ಅಂದರೆ ನೀನು ದೀರ್ಘಾಯುಷಿ ಆಗುವ ಹಾಗೆ ತಪಸ್ಸನ್ನು ಮಾಡು ಅಂತ ಅಪ್ಪ ಏನು ಮಾಡ್ತಾನೆ, ಮಗನಿಗೆ ಹೇಳ್ತಾರೆ. ಮಗ ಶಿಲಾಧರ ಋಷಿ ಹೇಳಿದ ಹಾಗೆ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿದಾಗ ಶಿವ ಎಷ್ಟೇ ಆಗಲಿ ಭೋಲೆನಾಥ ಅಲ್ವಾ, ಪ್ರತ್ಯಕ್ಷ ಆಗಿಬಿಡ್ತಾರೆ. ಆ ರೀತಿ ಪ್ರತ್ಯಕ್ಷ ಆದಾಗ ಆ ಬಾಲಕನಿಗೆ ನಾನು ದೀರ್ಘಾಯುಷ್ಯ ಆಗಬೇಕು, ಅಂದರೆ ನನಗೆ ಅಲ್ಪಾಯುಷ್ಯ ಇದೆ, ನನಗೆ ದೀರ್ಘಾಯುಷ್ಯವನ್ನು ಕೊಡು ಅಂತ ಕೇಳೋದ್ರ ಬದಲು ಶಿವನನ್ನು ನೋಡಿದ ತಕ್ಷಣ ಅವನ ರೂಪಕ್ಕೆ, ಅವನ ಮೈಮಾಟಕ್ಕೆ, ಆ ಸೌಮ್ಯತೆಗೆ ಈತ ಮಾರಿ ಹೋಗಿಬಿಡ್ತಾನೆ. ಅವನಿಗೇನು ಕೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಅವನು ಶಿವನನ್ನೇ ನೋಡ್ತಾ ಇರ್ತಾನೆ. ಶಿವನನ್ನು ನೋಡ್ತಾ ನೋಡ್ತಾ ನಾನು ಶಿವನ ವಾಹನ ಆಗಬೇಕು, ಯಾಕೆ ಅಂದರೆ ಶಿವನ ವಾಹನ ಆದರೆ ಅಂದರೆ ನನ್ನ ಮೇಲೆ ಈ ಸುರದ್ರೂಪಿ ಶಿವ ಬಂದು ನನ್ನ ಮೇಲೆ ಕುಳಿತರೆ ಎಲ್ಲರೂ ನನಗೆ ಎಷ್ಟು ಪ್ರೀತಿಸ್ತಾರಲ್ವ, ಎಷ್ಟು ಗೌರವ ಕೊಡ್ತಾರಲ್ವ. ಅದಕ್ಕಿಂತ ಹೆಚ್ಚಾಗಿ ಇವನ ಒಂದು ನಿಮಿಷದ ಈ ದೃಶ್ಯವನ್ನು ನಾನು ಕಣ್ ತುಂಬಿಕೊಳ್ತಾ ಇದ್ದೀನಿ. ನಾನೇ ಇವನ ವಾಹನ ಆಗಿಬಿಟ್ರೆ ನಾನು ಪ್ರತಿ ಕ್ಷಣ ಈತನನ್ನು ನೋಡಬಹುದು. ಹಾಗಾಗಿ ನನಗೆ ಇವನ ವಾಹನ ಆಗಬೇಕಲ್ಲ ಅಂತ ಮನಸ್ಸಿನಲ್ಲೇ ಲೆಕ್ಕ ಹಾಕ್ತಾ ಇರ್ತಾನೆ. ಅವನಿಗೇನೂ ಮಾತೇ ಬರೋದಿಲ್ಲ. ಆದರೆ ನಮ್ಮ ಭೋಲೆನಾಥ ಶಿವನಿಗೆ ಮೌನವೂ ಸಹ ಅರ್ಥ ಆಗೋದ್ರಿಂದ ಅವನಿಗೆ ಅರ್ಥ ಆಗುತ್ತೆ ನಂದಿಗೆ ನನ್ನ ವಾಹನ ಆಗಬೇಕು ಅಂತ. ಹಾಗಾಗಿ ನಂದಿಗೆ ತಥಾಸ್ತು, ನೀನು ನನ್ನ ವಾಹನವಾಗು ಅಂತ ಹೇಳಿ ಆತನಿಗೆ ಆಶೀರ್ವಾದವನ್ನು ಕೊಟ್ಬಿಡ್ತಾನೆ. ಹಾಗಾಗಿ ಈಗಲೂ ಸಹ ನಾವು ಶಿವನ ದೇವಸ್ಥಾನಕ್ಕೆ ಹೋದರೆ ಶಿವನನ್ನು ನೋಡೋದು, ನಂದಿಯ ಕಿವಿಯ ಮೇಲೆ ನಮ್ಮ ಬೆರಳುಗಳನ್ನು ಇಟ್ಟು ಆ ಕಿಂಡಿಯಲ್ಲಿ ನಾವು ಶಿವನನ್ನು ನೋಡ್ತೀವಿ. ಹಾಗೆ ನಮ್ಮ ಏನಾದರೂ ಕೋರಿಕೆ ಈಡೇರಬೇಕು ಅಂದರೆ ನಂದಿ ಕಿವಿಲಿ ಹೇಳಿದ್ರೆ ಸಾಕು, ನಂದಿ ಶಿವನನ್ನು ಆ ಮುಗ್ಧತೆಯಿಂದ ನೋಡ್ತಾನೆ ಇರ್ತಾನೆ. ಅವನೇನೇ ಕೇಳಿದ್ರೂ ಸಹ ಶಿವ ಆ ಮೌನದ ಭಾಷೆಯನ್ನು ಅರಿತಾನೆ ಅನ್ನೋ ಕಾರಣದಿಂದಾಗಿ ಆ ನಂದಿಯ ಕಿವಿಯಲ್ಲಿ ನಮ್ಮ ಕೋರಿಕೆಯನ್ನು ಹೇಳ್ಕೊಳ್ತೀವಂತೆ. ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಅಂತ ಅಂದ್ಕೊಂಡು ನಾನು ಈ ಕಥೆಯನ್ನು ನಿಮ್ಮ ಮುಂದೆ ಹೊತ್ತು ತಂದೆ. ಐ ಹೋಪ್ ಈ ಕಥೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅದರ ಜೊತೆ ಶಿವನ ಪರಿವಾರ ಏನಿದೆ ಅದು ಒಂದು ರೀತಿ ಕಂಪ್ಲೀಟ್ ಫ್ಯಾಮಿಲಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅಂದರೆ ನಾವು ಒಟ್ಟು ಕುಟುಂಬದಲ್ಲಿ ಇರಬೇಕು, ಎಲ್ಲರ ಪ್ರೀತಿಯನ್ನು ಗಳಿಸ್ಬೇಕು ಅಂದಾಗ ಶಿವನ ಪರಿವಾರದ ಹಾಗೆ ಇರಬೇಕಂತೆ. ಯಾಕಪ್ಪ ಶಿವನ ಪರಿವಾರದ ಹಾಗೆ ಇರಬೇಕು ಅಂತ ಅಂದರೆ, ನಮ್ಮೆಲ್ಲರಿಗೂ ಗೊತ್ತು ಶಿವನ ವಾಹನ ನಂದಿ, ಪಾರ್ವತಿಯ ವಾಹನ ಹುಲಿ. ಅಷ್ಟೇ ಅಲ್ಲ, ಶಿವನ ಕತ್ತಿನಲ್ಲಿ ಹಾವಿದ್ರೆ ಆತನ ಮಗನ ವಾಹನ ನವಿಲು. ಅಷ್ಟೇ ಅಲ್ಲ, ಇನ್ನೊಬ್ಬ ಮಗನ ವಾಹನ ಇಲಿ ಅಲ್ವಾ. ಅಷ್ಟೇ ಅಲ್ಲದೆ ನಾವು ಮಕ್ಕಳನ್ನು ಸಮಾನವಾಗಿ ಪ್ರೀತಿಸಬೇಕು ಅನ್ನೋದಕ್ಕೆ ಷಣ್ಮುಖನಿಗೆ 6 ತಲೆಗಳಿದ್ದರೆ ಗಣಪತಿಗೆ ಮನುಷ್ಯ ಶಿರವೇ ಇರೋದಿಲ್ಲ, ಆತನಿಗೆ ಆನೆಯ ತಲೆ. ಅಷ್ಟೇ ಯಾಕೆ, ಶಿವ ಆತನಿಗೆ ಅಲಂಕಾರ ಅಂದ್ರೇ ಇಷ್ಟ ಆಗೋದಿಲ್ಲ. ಆತ ಭೋಲೆನಾಥ ಭಸ್ಮಧಾರಿ, ಯಾವಾಗಲೂ ಸಹ ಭಸ್ಮವನ್ನು ಹಚ್ಕೊಳ್ತಾನೆ, ಹಾವನ್ನು ಸುತ್ತಕೊಂಡಿರ್ತಾನೆ. ಆತನಿಗೆ ಅಲಂಕಾರ ಅಂದ್ರೇ ಆಗೋದಿಲ್ಲ. ಆದರೆ ಹೆಂಡತಿ ಪಾರ್ವತಿಗೆ ಅಲಂಕಾರ ಪ್ರಿಯೆ, ಅಲಂಕಾರ ಮಾಡ್ಕೋಬೇಕು, ಸೌಂದರ್ಯದ ಖನಿ ಆಕೆ ವೈಭೋಗದಲ್ಲಿ ಇದ್ದರೆ ಈತ ಸ್ಮಶಾನವಾಸಿ. ಅಂದರೆ ನಮ್ಮ ಮನೆಯಲ್ಲೂ ಅಷ್ಟೇ, ಒಬ್ಬರಿಂದ ಒಬ್ಬರಿಗೆ ನಾವೆಲ್ಲರೂ ಸಹ ವಿಭಿನ್ನವಾಗಿರ್ತೀವಿ. ಆದರೂ ಸಹ ಆ ವಿಭಿನ್ನವನ್ನು ನಾವು ಒಪ್ಪಿಕೊಂಡು ಒಟ್ಟಿಗೆ ಇರಬೇಕು, ಎಲ್ಲರನ್ನ ಪ್ರೀತಿಸಬೇಕು ಅಂತ ಹೇಳಿ ಶಿವ ನಮಗೆ ಹೇಳ್ಕೊಡ್ತಾ ಹೋಗ್ತಾನೆ. ಹಾಗಾಗಿ ಶಿವನ ಪರಿವಾರ ಒಟ್ಟಿಗೆ ಹೇಗೆ ಸಂತೋಷವಾಗಿ ಇರುತ್ತೋ ಅದೇ ರೀತಿ ಅವನ ದಯೆಯಿಂದ ನಮ್ಮ ಕುಟುಂಬವೂ ಸಹ ಸಂತೋಷವಾಗಿರಲಿ, ಖುಷಿಯಾಗಿರಲಿ ಅಂತ ಹೇಳಿ ನಾವು ಸಹ ಭಗವಂತನನ್ನು ಕೇಳ್ಕೊಳ್ಳೋಣ. ಹಾಗೆಯೇ ಶಿವರಾತ್ರಿಯ ಹಬ್ಬದ ಈ ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಧನ್ಯವಾದಗಳು.